For business and personal promotions, please contact 9686376663. ಇನ್ನೊಂದು ಪ್ರಶ್ನೆ ಮ್ಯಾಮ್, ಯಾಕಂದ್ರೆ ಈ ವಿಚಾರ ಗಂಡ ವಿಚಾರ ಅಂತ ಬಂದಾಗ ಕೇಳ್ತೀನಿ, ಎಷ್ಟು ಸಪೋರ್ಟಿವ್ ಹಸ್ಬೆಂಡ್ ಇಂಪಾರ್ಟೆಂಟ್ ಆಗ್ತಾರೆ ಮ್ಯಾಮ್, ಅದರಲ್ಲೂ ಎಸ್ಪೆಷಲಿ ನಮ್ಮ ಫೀಲ್ಡ್ ಅಂತ ಬಂದಾಗ ಟೈಮ್ ವಿಚಾರದಲ್ಲಾಗಿರ್ಬೋದು, ಸಪೋರ್ಟ್ ವಿಚಾರದಲ್ಲಾಗಿರ್ಬೋದು, ತುಂಬಾನೇ ಪ್ರಾಮುಖ್ಯತೆ ವಹಿಸಬೇಕಾಗತ್ತೆ. ಹೌದಪ್ಪ. ಸೊ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಹಸ್ಬೆಂಡ್ ಅನ್ನೋರು ಈ ಈ ವಿಚಾರ? ಡೆಫಿನೆಟ್ಲಿ ಹಿ ಪ್ಲೇಸ್ ಅ ವೈಟಲ್ ರೋಲ್. ಅವರ ಒಂದು ಸಹಕಾರ ತುಂಬಾ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಅವರೊಬ್ಬರು ನಮ್ಮ ಪರ ನಿಂತು ನಮಗೆ ಸಪೋರ್ಟ್ ಮಾಡಿದಾಗ ನಾವು ಇಡೀ ಸಮಾಜಕ್ಕೆ ಒಂದು ಉತ್ತರ ಕೊಡುವಂತ ಒಂದು ಇದರಲ್ಲಿ ಇರ್ತೀವಿ. ಅಂಡ್ ಫಸ್ಟ್ ಆಫ್ ಆಲ್ ಅವರು ನಮ್ಮನ್ನ ಅರ್ಥ ಮಾಡ್ಕೊಂಡು ನಮ್ಮನ್ನ ಫ್ರೀ ಆಗಿ ಬಿಟ್ಟಾಗ ದಟ್ ಇಸ್ ವೆನ್ ವಿ ಸ್ಟಾರ್ಟ್ ಶೋಯಿಂಗ್ ಪೀಪಲ್ ವಾಟ್ ವಿ ಆರ್ ಕೇಪಬಲ್ ಆಫ್. ಅವರೇ ನಮ್ಮನ್ನ ರೆಸ್ಟ್ರಿಕ್ಟ್ ಮಾಡಿ ಇಲ್ಲ ನಿನ್ ಮನೇಲಿ ಇದ್ಬಿಡು ಅಂದ್ರೆ, ಎಷ್ಟೋ ಜನ ಹೆಣ್ಮಕ್ಳು ಪಾಪ ಇವತ್ತಿಗೂ ಅವರು ಆ ಥರ ಅಡಿಯರಾಗಿ ಅಥವಾ ಸಂಸಾರನೇ ಎಲ್ಲ ಅಂತಿದ್ದಾರೆ. ಇನ್ ದಟ್ ವೇ ಐ ಆಮ್ ರಿಯಲಿ ವೆರಿ ವೆರಿ ಥ್ಯಾಂಕ್ಫುಲ್ ಟು ರೂಪೇಶ್. ಆ್ಯಂಡ್ ನನ್ನ ಮದುವೆಗೆ ಮುಂಚೆನೂ ನನಗೆ ಆಸೆ ಇತ್ತು, ಐ ವಾಂಟ್ ಟು ಪರ್ಸ್ಯೂ ಮೈ ಆ್ಯಕ್ಟಿಂಗ್ ಆ್ಯಂಡ್ ಐ ವಾಂಟ್ ಟು ಪರ್ಸ್ಯೂ ಮೈ ಕರಿಯರ್ ಅನ್ನೋದು. ಆ್ಯಂಡ್ ಲಕಿಲಿ ಹಿ ಅಂಡರ್ಸ್ಟುಡ್, ಹಿ ಸ್ಟುಡ್ ಬೈ ಮೀ. ಆ್ಯಂಡ್ ಈಗಂತೂ ಮಗುನ ನೋಡ್ಕೊಳ್ಳೋದು ಮಾಡೋದು ಸ್ವಲ್ಪ ಟಫೇ. ನನ್ನ ಮಗ ಅಂತೂ ತುಂಬ ತರಲೆ. ಹೀ ಈಸ್ ವೆರಿ ಆ್ಯಕ್ಟಿವ್ ಚೈಲ್ಡ್. ಸೊ ಅವನ್ನ ನೋಡ್ಕೋತಾರೆ. ಆ್ಯಂಡ್ ಆ್ಯಸ್ ಯು ಸೆಡ್ ಟೈಮಿಂಗ್ ಎಷ್ಟು ಸತಿ ಎಷ್ಟು ಥರ ಎಷ್ಟು ವೆರೈಟಿ ಜಗಳಗಳಾಗಿದೆ ಅಂತ. ಆ್ಯಂಡ್ ಫೋನ್ ಮಾಡ್ತಾರೆ, ಎಲ್ಲಿದೆಯಮ್ಮ ಎಷ್ಟೊತ್ತಾಗತ್ತಮ್ಮ ಅಂತಾರೆ. 8 o'clock ರೀ ಅಂತೀನಿ. ಈ ಅಂಡರ್ಸ್ಟ್ಯಾಂಡ್ಸ್ ಅದು 8 ಅಲ್ಲ 11. ಒಂದೊಂದ್ಸತಿ ನಿಜವಾಗ್ಲೂ ಹೇಳ್ತೀನಿ 8 ಗಂಟೆಗೆ ನಿನ್ನ ಟೈಮಿಂಗ್, ಅವರೆಲ್ಲೋ ಏನೋ ಪ್ಲ್ಯಾನ್ ಇಟ್ಕೊಂಡಿರ್ತಾರಲ್ವಾ, ಬೇಗ ಬಾ ಅಂತ ಹೇಳಿ. ಸೊ ನಿನ್ನ ಟೈಮಿಂಗ್ಸ್ ಗೊತ್ತು ಬಿಡು. ಸೊ ಇನ್ ದಟ್ ವೇ ಗಂಡನ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ನಾವು ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಅದನ್ನ ಹೇಗೆ ಸದುಪಯೋಗ ಪಡಿಸ್ಕೋತೀವಿ ಅನ್ನೋದು ಕೌಂಟ್ ಆಗುತ್ತೆ. ಓಕೆ, ಬ್ಯಾಲೆನ್ಸಿಂಗ್ ಹೋಮ್, ಬ್ಯಾಲೆನ್ಸಿಂಗ್ ವರ್ಕ್ ಇಸ್ ನಾಟ್ ಅ ಈಸಿ ಜಾಬ್. ಹೌದು. ಇನ್ನು ಎರಡನೇ ಮಗ ಬಂದ್ಮೇಲೆ, ಅಂದ್ರೆ ಮಗು ಬಂದ್ಮೇಲೆ ಲೈಕ್ ಎಷ್ಟು ಬದಲಾಗಿದೆ ಮ್ಯಾಮ್ ಲೈಫು, ಅಂಡ್ ಏನೇನ್ ಕಲ್ತ್ರಿ ಅಂತ? ನಮಗೆ ಹರ್ಷ್ ಬಂದಮೇಲೆ ಒಂಥರ ಫಾಸ್ಟ್ ಫಾರ್ವರ್ಡ್ ಆಗೋಗಿದೆ ಲೈಫು. ಅಂದರೆ ಟೈಮೇ ಇಲ್ಲ. ಒನ್ ಥಿಂಗ್ ಇಸ್ ದ್ಯಾಟ್ ಅವನು ಸಖತ್ ಕೆಲಸ ಕೊಡ್ತಾನೆ ಪೂಜಾ. ನನಗೆ ತುಂಬಾ ಕೆಲಸ ಮಾಡಿಸ್ತಾನೆ. ನನಗೆ ಒಂದೊಂದ್ಸತಿ ನನ್ನ ಯಾರು ಈ ಲೆವೆಲ್ಗೆ ರಿಂಗ್ ಮಾಸ್ಟರ್ ಬಂದಿರಲಿಲ್ಲ. ಇವನು ಏನಪ್ಪ, ಒಂದು ನಿಮಿಷ ಅವ್ನು ನನ್ನ ನೋಡ್ತಾನೆ, ಕೂತಿದ್ಯಾ ಮಮ್ಮಿ ಚಪಾತಿ ಮಾಡು ಹೋಗು ಅಂತಾನೆ. ಅಷ್ಟು ಅನ್ನ ಇದೆ, ಚಪಾತಿ ಮಾಡು ಬೇಕು ಚಪಾತಿ ಅಂತಾನೆ. ಆಯ್ತು ಚಪಾತಿ ಮಾಡಿದ್ಮೇಲೆ ಹಾಲನ್ನ ಬೇಕು, ಚಪಾತಿ ಬೇಡ ಹಾಲನ್ನ ಅಂತಾನೆ. ಅಥವಾ ಕೂತಿರ್ತೀನ, ನೀರು ತಗೊಂಬ ಹೋಗು. ನನ್ನ ಕಲರ್ ಪೆನ್ಸಿಲಲ್ಲಿ ಏನೋ ಒಂದು ಕೆಲಸ. ಅವನಿದ್ದಾಗಂತೂ ಓಡಾಡೋದೇ ಆಗೋಗಿರುತ್ತೆ. ಸೊ ನಾನಾಗ್ಲಿ ರೂಪೇಶ್ ಆಗಲಿ ಅದಕ್ಕೆ ಅರ್ಧ ಫ್ರಸ್ಟ್ರೇಟ್ ಆಗ್ಬಿಡೋದು. ಸೊ ನಾನಾದರೆ ರೂಪೇಶ್ ಬರೋವರೆಗೂ ಕಾಯ್ತಾ ಇರ್ತೀನಿ. ಬಂದ ತಕ್ಷಣ ಅವ್ರ ಹತ್ರ ಹ್ಯಾಂಡ್ ಓವರ್ ಮಾಡ್ತೀನಿ. ಅವ್ರು ನಾನು ಬರೋವರೆಗೂ ಕಾಯ್ತಿರ್ತಾರೆ. ಎಷ್ಟೋ ಸತಿ ನನಗೆ ಸುಸ್ತಾಗಿ ಶೂಟಿಂಗಿಂದ 8:30ಗೆ ಬಂದಿರ್ತೀನಿ, ಅವ್ರಿಲ್ಲ ಅವನ್ನ ಹ್ಯಾಂಡಲ್ ಮಾಡಿ ಅವ್ರು ಸುಸ್ತಾಗಿರ್ತಾರೆ. ಅದು ಯಾವ ಗ್ಯಾಪಲ್ಲಿ ಹೋಗಿ ಮಲಗಿರ್ತಾರೋ ಮಲ್ಗೇ ಬಿಟ್ಟಿರ್ತಾರೆ. ನಾನು ಅಲ್ಲೂ ಸುಸ್ತಾಗಿ ಇವನ್ ಜೊತೆ ಬಂದು ನಂಗೆ ಇಲ್ಲೂ ಸುಸ್ತಾಗತ್ತೆ ಅಂತ. ಸೊ ಇನ್ ದಟ್ ವೇ ಅವನ್ ಸಖತ್ ನಮ್ಮನ್ನ ಹಿ ಕೀಪ್ಸ್ ಅಸ್ ಆಕ್ಯುಪೈಡ್. ಓಕೆ, ಈಗ ಕೆಲವ್ರಿಗೆ ಇರುತ್ತೆ ಮ್ಯಾಮ್, ಮೊದಲನೇ ಮಗು ಹಿಂಗಾದ್ಮೇಲೆ ಎರಡನೇ ಮಗುದು ಒಂಚೂರು ಜ್ವರ ಬಂದ್ರು ಆಗಿರ್ಬೋದು, ಅಥವಾ ಕೇರಿಂಗ್ ಮಾಡೋದಾಗಿರ್ಬೋದು, ಒಂಥರ ಕಾನ್ಶಿಯಸ್ ಆಗಿ ನೋಡ್ಕೊಳ್ಳೋದಾಗಿರ್ಬೋದು. ಆ ಥರ ಅಮೃತ ಮೇಡಮ್ ಏನಾದರೂ ಚೇಂಜ್ ಆಗಿದ್ದುಂಟಾ ಅಂತ? ಐ ಥಿಂಕ್ ಎವ್ರಿ ಮದರ್ ಇಸ್ ವೆರಿ ಕಾನ್ಷಿಯಸ್ ವಿತ್ ಎವ್ರಿ ಕಿಡ್. ಸಮನ್ವಿ ವಿಚಾರದಲ್ಲಿ ನಾವು ಹೆಂಗಿದ್ವೋ ಇವನ್ ವಿಚಾರದಲ್ಲೂ ಹಂಗೆ ಇದೀವಿ. ನನಗೆ ಬರೋ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅದೇ ಆಯ್ತಾ. ಬಿಕಾಸ್ ಇವಾಗ ಆಫ್ಟರ್ ಸಮನ್ವೀಸ್ ಇನ್ಸಿಡೆಂಟ್ ಎಲ್ಲರೂ ನಮ್ಗೆ ಹೇಳೋದು ಹುಷಾರಮ್ಮ, ಮಗುನ್ ಹುಷಾರ್. ನಾನು ಕೇಳೋದು ಎಲ್ಲಿ ಹುಷಾರ್, ಯಾವ ಪಾಯಿಂಟಲ್ಲಿ ನಾನು ಅನ್ನೋ ಹುಷಾರಾಗಿ ನೋಡ್ಕೊಳ್ಳಿ. ಬಿಕಾಸ್ ಹೌದು, ಆ್ಯಸ್ ಪೇರೆಂಟ್ಸ್ ವಿ ಆರ್ ಕಾಶಿಯಸ್ ಅಬೌಟ್ ಅವರ್ ಕಿಡ್ಸ್ ಎವ್ರಿ ಸಿಂಗಲ್ ಮಿನಿಟ್. ನಾವು ಅವನು ನೋಡ್ತಾನೆ ಇರ್ತೀವಿ. ಆ್ಯಂಡ್ ಅವನಂತೂ ಹಿಂಗೆ ಅನ್ನೋದ್ರಲ್ಲಿ ಒಂದು ತರಲೆ ಕೆಲಸ ಮಾಡಿರ್ತಾನೆ. ಸೊ ಐ ರಿಯಲಿ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದಿ ಸಿಚುವೇಶನ್. ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಪ್ಯಾನಿಕ್ ಆಗೋದ್ರಲ್ಲೂ ಅರ್ಥ ಇಲ್ಲ. ಆ್ಯಂಡ್ ಒಂದು ಹೆಣ್ಣು ಮಗುಗೂ ಗಂಡು ಮಗುಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅವಳಂತೂ ಬರೀ ಮಾತಲ್ಲೇ ಅವಳ ಹತ್ರ ನಾನೀಗ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದಾಗ ಐ ಕ್ಯಾನ್ ರಿಲೇಟ್. ಮದರ್ ಆಫ್ 2 girls, ಅವಳು ಫುಲ್ ಡೆಕ್ಡಪ್ ಆಗಿ ಫುಲ್ ಇದಾಗಿ ವಿತ್ ಆಲ್ ಹೆಡ್ ಅಪ್
ಅಲ್ಲ ಈ ಇನ್ಸ್ಟಾಲ್ ತೋರ್ಸೋದು ಹ್ಮ್. ಹೆಣ್ಮಕ್ಳ ತಾಯಿ ಅಂದ್ರೆ ಹೆಂಗಿರ್ತಾರೆ ಅಂದ್ರೆ ಫುಲ್ ರೆಡಿ ಆಡಿ Ready, ಪ್ರೊಫೆಷನಲ್ ಓ. ಆಗಿ ಒಂದು ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ಫುಲ್ ವಾಕ್ ಮಾಡ್ತಾರೆ. ಅದೇ ಗಂಡ್ ಮಕ್ಳ ತಾಯಿ ಕೂದಲೆಲ್ಲ ಕಿತ್ ಹಾಕೊಂಡು ನಾನ್ ನೋಡಿದ್ದೀನಿ ಇದನ್ನ. ಪಾರ್ಕ್ ಅಲ್ಲಿ ಚೆಕ್ಕ ಮಕ್ಳ ದಟ್ ಇಸ್ ಸೋ ಟ್ರೂ ಗೊತ್ತಾ. ಹೌದಾ? ದಟ್ ಇಸ್ ರಿಯಲಿ ವೆರಿ ಟ್ರೂ. Okay. ಇವನ್ ವಿಚಾರ ನಾವ್ ಹೆಂಗಿರ್ತೀವಿ ಅಂದ್ರೆ ಎಷ್ಟೋ ಸತಿ ನಾನು ಆಚೆ ಕಡೆ ಹೋಗೇ ಇರಲ್ಲ, ನನಗೆ ರಿಯಲೈಸ್ ಆಗಿಲ್ಲ, ನಾನು ಹೊರಗಡೆ ಹೋಗಿ 2 ದಿನ ಆಯ್ತು 3 ದಿನ ಹಂಗ್ ಮಾಡ್ಬಿಟ್ಟಿರ್ತಾನೆ. ಅದು ಕೊಡು ಇದು ಚೆಲ್ಲು ಅದು. ಈಗಲೂ ನೀವು ನಮ್ಮ ಮನೆ ನೋಡಿದ್ರೆ ಹೌದು. ಮೊನ್ನೆನೋ ಯಾರೋ ಹಿಂಗೆ ನನ್ನ ಫ್ರೆಂಡ್ ಒಬ್ರು ಬಂದು ಹೋಮ್ ಟೂರ್ ಮಾಡ್ತೀವಿ ಅಂತ. ಹ್ಮ್. ಅವರು 1 ಗಂಟೆಗೆ ಬರ್ತೀನಿ ಅಂತ ಹೇಳಿ ಪಾಪ ಅವ್ರಿಗೇನೋ ಕೆಲಸ ಬಿದ್ದು ಸ್ವಲ್ಪ ಡಿಲೇ ಆಯ್ತು. ಬಟ್ ಆ 3 ಅವರ್ಸ್ ನನ್ನ ಮನೆ ಕ್ಲೀನಾಗಿ ಇಟ್ಕೊಳಕ್ಕೆ ಮಿನಿಮಮ್ 18-20 ಟೈಮ್ಸ್ ಮಾಡಿರೋ ಕೆಲಸನೇ ಮಾಡಿದೀನಿ. ಮಾಡ್ತಾ ಇದ್ದೀರಿ. ಇಲ್ಲೆಲ್ಲ ಎತ್ತಿಟ್ಬಿಟ್ಟು ಹಿಂಗ್ ನೋಡಿದ್ರೆ ಅಲ್ಲಿ ಕಿತ್ತಾಕ್ತಾ ಇದ್ದಾನೆ. ಹ. ಅಲ್ಲೆಲ್ಲ ಅಂಡ್ ನಮ್ಮ ಹಸ್ಬೆಂಡ್ ಸ್ಮಾರ್ಟ್ ಆಗಿ ಅವ್ನು ಇಲ್ಲಿ ಗಲೀಜ್ ಮಾಡಿದ್ರೆ ಅವ್ರ ರೂಮ್ಗೆ ಹೋಗ್ತಾ ಇದಾರೆ, ರೂಮಲ್ಲಿ ಗಲೀಜ್ ಮಾಡಿದ್ರೆ ಅಂಡ್ ಅಡಿಗೆ ಮನೆಗೆ ಹೋದ್ರೆ ಇವ್ರು ಯಾರೋ ಬರ್ತಾರೋ 4 ಗ್ಲಾಸ್ ಅಲ್ಲಿ ಸ್ಲ್ಯಾಬ್ ಮೇಲೆ ಇಟ್ಬಿಟ್ಟು ಹೋಗ್ಬಿಡ್ತಾ ಇದಾರೆ. Okay. ಐ ವಾಸ್ ಲೈಕ್ ಇದಕ್ಕೆ ನಾನು ಮನೆ ಕ್ಲೀನ್ ಮಾಡಲ್ಲ. ನಮ್ಮ ಮನೇಲಿ ನಮ್ ದೊಡ್ಡವ್ರು ಹೇಳೋರು ಮಕ್ಳಿರೋ ಮನೇನ ಏನು? ಕ್ಲೀನ್ ಆಗಿ ಇಟ್ಕೋಬೇಕು. ಆ ತಾಯಿನ ಪ್ರೆಷರ್ ಮಾಡೋದೆಲ್ಲ ಇಟ್ಸ್ ಅ ಬುಲ್ಶಿಟ್. ಅದು ಪ್ರಯೋಜನನೇ ಇಲ್ಲ. ನಾವ್ ಎಷ್ಟೇ ಕ್ಲೀನ್ ಮಾಡೋ ಅವ್ರು ಇಮ್ಮಿಡಿಯೇಟ್ ಆಗಿ ಗಲೀಜ್ ಮಾಡ್ತಾರೆ. ಸೊ ಆ ತರ ಇವನ್ ವಿಚಾರದಲ್ಲಿ ಅಷ್ಟು ನಮ್ಮನ್ನ ಆನ್ ಟೋಸ್ ಇಟ್ಟಿದ್ದಾನೆ. ಅಂಡ್ ಆಸ್ ಯು ಸೈಡ್ ಎಷ್ಟು ಹುಷಾರಾಗಿದ್ದೀರಾ ಅಂದ್ರೆ ಹೌದು, ಕೆಲವೊಂದು ವಿಚಾರದಲ್ಲಿ ತುಂಬಾನೇ ಎಚ್ಚೆತ್ಕೊಂಡಿದೀವಿ. ಆ ಒಂದು ಮೈಂಡ್ ಬ್ಲಾಕ್ ನಮಗೆ ಹೋಗ್ತಾನೆ ಇಲ್ಲ. ಅಂಡ್ ಜನರಲಿ ರೂಪೇಶು ಸ್ವಲ್ಪ ಅವ್ರೊಂಥರ ಬೋಲ್ಡ್ ಪರ್ಸನ್, ಅಂದ್ರೆ ಹಿ ಟೇಕ್ಸ್ ಎವ್ರಿಥಿಂಗ್ ಆನ್ ಅ ಸ್ಟ್ರಾಂಗರ್ ನೋಟ್. ಬಟ್ ಆ ಮನುಷ್ಯನೇ ಇವಾಗ ಒಂಥರ ಕುಗ್ಗೋಗಿದ್ದಾರೆ. ಆ್ಯಂಡ್ ಕುಗ್ಗೋಗಿದ್ದಾರೆ ಅನ್ನೋದಕ್ಕಿಂತ ಲೈಕ್ ದಟ್ ಫಿಯರ್ ಫ್ಯಾಕ್ಟರ್ ಇಸ್ ಟೂ ಮಚ್ ಇನ್ ಹಿಮ್. ಇನ್ಫ್ಯಾಕ್ಟ್ ನಾನು ಇವಾಗ ಒಂಚೂರು ಸ್ಟ್ರಾಂಗ್ ಆಗಿರ್ತೀನಿ, ಅವನಿಗೆ ಏನೋ ಒಂದು ತೆಗೆದು ಬಾಯಿಗೆ ಹಾಕ್ಕೊಂಡ ಅಂದರೆ ಐ ನೋ ಹಿ ವಿಲ್ ಸ್ಪಿಟ್ ಇಟ್ ಔಟ್. ಬಟ್ ಇವ್ರು ಎಷ್ಟು ಪ್ಯಾನಿಕ್ ಆಗಿಬಿಡ್ತಾರೆ ಅಂದರೆ ಅಂತ ಅಲ್ಲ ಹಿರಿ 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 ನೀವು ಹಂಗೆ ಹೆದರ್ಸಿದ್ರೆ ಅಂತ. ಸೊ ಐ ಕ್ಯಾನ್ ಸಿ ದಟ್ ಡಿಫ್ರೆನ್ಸ್ ಇನ್ ಮೈ ಹಸ್ಬೆಂಡ್. ನನ್ನಲ್ಲೂ ಇದೆ, ಬಟ್ ನಾನು ಜಾಸ್ತಿ ತೋರಿಸ್ಕೊಳಕ್ಕೆ ಹೋಗಲ್ಲ. ಆ್ಯಂಡ್ ಅವನಂತೂ ನಾವು ಸ್ವಲ್ಪ ಫ್ರೀ ಆಗೇ ಬಿಟ್ಬಿಟ್ಟಿದ್ದೀವಿ. ಅಂದರೆ ಅವ್ನು ಕಲಿಯೋ ಹೊತ್ತಿಗೆ ಕಲೀಲಿ, ಅವ್ನು ಮಾಡೋ ಹೊತ್ತಿಗೆ ಮಾಡಲಿ, ಅವ್ನಿಗೆ ನಾವು ಏನೂ ಪ್ರೆಷರ್ ಮಾಡೋದು ಬೇಡ. ಅವನಿಗೆ ಒಂಚೂರು ಸ್ಕೂಲಲ್ಲಿ ಆ್ಯಕ್ಚುಲಿ ಕಂಪ್ಲೇಂಟು, ನೀವು ಅವನ್ನ ರೆಗ್ಯುಲರ್ ಆಗಿ ಸ್ಕೂಲಿಗೆ ಕಳಿಸಿ. ಹೌದಾ? ಸ್ಕೂಲ್ಗೂ ಅಂದರೆ ಪ್ಲೇ ಹೋಮ್ಗೆ ಹೋಗ್ತಾನೆ ಈಗ, ಪ್ಲೇ ಗ್ರೂಮ್ಗೆ. ಅವನ್ನ ರೆಗ್ಯುಲರ್ ಆಗಿ ಸ್ಕೂಲ್. ಅವನಿಗೆ ಜ್ವರ ಬಂದು ಅಥವಾ ಕೆಮ್ತಾ ಇರೋವಾಗ ನಮಗೇನಂದ್ರೆ ಅಲ್ಲೋಗಿ ಮಗು ಸುಸ್ತಾಗತ್ತೆ. ಆ್ಯಂಡ್ ಅವ್ರ ಟೀಚರ್ಸು ಮಾಡೋ ಹೋಮ್ವರ್ಕ್ ಮಾಡಲೇಬೇಕು. ಮಗು ಕೆಮ್ತಾ ಇದ್ರು ಅವ್ನು ಅಲ್ಲಿ ಮಾಡೋದು. ಸೊ ಹಾಗೆ ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ನನ್ನ ಕೆಲವು ಫ್ರೆಂಡ್ಸ್ ಇದ್ದಾರೆ, ರೀ ಅವ್ನಿಗಿಂತ ನೀವೇ ರೀ ಅವನ್ನ ಸ್ಕೂಲಿಗೆ ರಜಾ ಹಾಕ್ಸಕ್ಕೆ ಕಾಯ್ತಾ ಇರ್ತೀರ ರೀ. ಆ್ಯಂಡ್ ರೂಪೇಶ್ ಏನಾದರೂ ಒಂದು 2-3 ದಿನ ಔಟ್ ಆಫ್ ಸ್ಟೇಷನ್ ಹೋದ್ರೆ ಅಂತೂ ಹರ್ಷದ ಸ್ಕೂಲೇ ಇಲ್ಲ. ಒಬ್ಬ. ಹೌದಾ? ರಜಾ ಹಾಕ್ಸ್ಬಿಟ್ಟಿರ್ತೀನಿ. ಏನಕ್ಕೆ ಅಂದ್ರೆ ನನಗೆ ಪಾಪ ದಿಸ್ ಇಸ್ ದ ಏಜ್ ಹೌದು ಅಲ್ವಾ. ಆಮೇಲೆ ಅವನ್ನ ತೆಗೆದು ಹಿಂಗೆ ರೇಸಿಗೆ ಬಿಸಾಕ್ತೀವಿ. ಬಿಟ್ಮೇಲೆ ಅವ್ನ ಕಷ್ಟನೋ ಸುಖನೋ ರೇಸ್ ಓಡಲೇಬೇಕು. ಆ್ಯಂಡ್ ಈಗ ನಾನು ರಜಾ ಹಾಕ್ಕೋತೀನಿ, ಮನೇಲಿರ್ತೀನಿ ಅಂದರೆ ನನ್ನ ಜವಾಬ್ದಾರಿಗಳೇ ಬಿಡಲ್ಲ. ಹಿಂದೆಯಿಂದ ಹೊಡೆದು ಜವಾಬ್ದಾರಿ ಮುಂದೆ ಓಡಿಸ್ತಿರುತ್ತೆ. ಪಾಪ ಅವನಿಗೆ ಇದೊಂದು ಏಜು. ಆ್ಯಂಡ್ ಇಟ್ ಈಸ್ ಆಲ್ಸೋ ಮೆಮೊರಿ. ನನ್ನ ಸ್ಕೂಲಿಗೆ ಆ ಥರ ರಜಾ ಆಗ್ತಿದ್ದೆ, ನಾನು ಜ್ವರ ಬಂದರೂ ರಜಾ ಆಗ್ತಿದ್ದೆ, ಕೆಮ್ಮು ಬಂದರೂ ರಜಾ ಆಗ್ತಿದ್ದೆ ಅಂತ. ಸೊ ಇನ್ ದಟ್ ವೇ ನಾನು ಅವನು ಒಂದು ಸ್ವಲ್ಪ ವಿ ಆರ್ ಟೇಕಿಂಗ್ ಥಿಂಗ್ಸ್ ಈಸಿ. ಓಕೆ. ಇನ್ನು ಸಮನ್ವಿ ಅವರ ಗುಣಗಳು ಯಾವ್ದಾದ್ರು ಅರ್ಶನಲ್ಲಿ ಕಂಡಿದ್ದೀರಾ? ಇಲ್ಲ. ಸಿಚುಯೇಷನ್ಸ್ಗಳು ಆ ಥರ? ಅಬ್ಸಲ್ಯೂಟ್ಲಿ. ಹಾ. ಸೊ ಇಲ್ಲಪ್ಪ, ಅಬ್ಸಲ್ಯೂಟ್ಲಿ ಡಿಫ್ರೆಂಟ್. ಇದನ್ನ ನನ್ನ ಕಸಿನ್ ಹೇಳೋಳು ನನಗೆ, ಅಮ್ಮು ನೀನು ನೋಡಬೇಕಂದ್ರೆ ಇವನು ಗಂಡು ಹುಡುಗ ಅಲ್ವಾ, ನಿನಗೆ ಕಂಪ್ಲೀಟ್ ಡಿಫ್ರೆಂಟ್ ಜಾನರೇ ತೋರಿಸ್ತಾನೆ ಅಂತ. ನಿಜ ಅದು. ಅವಳು ಒಂದು ಮಾತು ಹೇಳಿದ್ರೆ ಅಷ್ಟು ಚೆನ್ನಾಗಿ ಕೇಳೋಳು. ಇವನ್ಗೆ ನೋಡಲ್ಲಿ ಗೊಗ್ಗ ಬರ್ತಾ ಇದ್ದಾನೆ ಅಂದ್ರೆ ಅವ್ನಿಗೆ ತಕ್ಷಣ ಮೈಂಡ್ ಪ್ರೋಸೆಸ್ ಆಗುತ್ತೆ. ಗೊಗ್ಗ ಅಂದ್ರೆ ನಮ್ಮಮ್ಮ ಯಾಮಾರಿಸ್ತಿದ್ದಾಳೆ, ಯಾಮಾರಿಸಿ ಶಿ ಇಸ್ ಅಪ್ ಟು ಸಮಥಿಂಗ್. ನಾನು ಕೇಳಲ್ಲ, ನಾನು ಹೆದರ್ಕೊಳ್ಳಲ್ಲ. ಈಗಲೂ ಅಷ್ಟೇ ಆಚೆ ಹಾಕ್ಬಿಟ್ಟು ಬಾಗ್ಲಾಕಿದ್ದೆ, ಪೀಪ್ ಮಾಡಿ ನೋಡಿದ್ರೆ ಅವ್ನು ನೋಡ್ತಾ ಇದ್ದಾನೆ ಹಿಂದೆಗಡೆ ಯಾರಾದ್ರೂ ಬರ್ತಿದ್ಯಾ, ಅದು ಯಾರು ಬರ್ತಾರೋ ಬರಲಿ, ಅವ್ನ ಕೈ ನೋಡೇ ಬಿಡೋಣ ಥರ ನಿಂತಿದ್ದ. ಸೊ ಇವನಿಗೂ ಅವಳಿಗೂ ಅಜಗಜಾಂತರ ವ್ಯತ್ಯಾಸ. ಆಮೇಲೆ ಅವಳಿಗೆ ಕೂಡಿಸ್ಕೊಂಡು ಒಂದು ಹಾಡು ಹೇಳ್ಕೊಟ್ರೆ, ಒಂದು ಶ್ಲೋಕ ಹೇಳ್ಕೊಟ್ರೆ ಅವಳು ಎಷ್ಟು ಇದಾಗಿ ಏನಂತೀರ ಶ್ರದ್ಧಾಭಕ್ತಿಯಿಂದ ಕಲಿತಿತ್ತು ಆ ಮಗು. ಇವನು ನಾನು ಏನೋ ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಹಾಡು ಹೇಳಿದ್ರೆ ಓಂ ಓಂ ಅನ್ಬೇಡ, ಓಂ ನಮ ಶಿವಾಯ ಅನ್ಬೇಡ, ಇನ್ ಶ್ಲೋಕ ಎಲ್ಲ ಹೇಳ್ಬೇಡ, ನನಗೆ ಬೇಡ, ಬೇರೆ ಏನಾದರೂ ಹೇಳು. ಸೊ ಹೀಸ್ ಲೈಕ್ ದಟ್. ಬಟ್ ಗೊತ್ತಿಲ್ಲ, ಬೆಳೀತಾ ಹೇಗೋ ಏನೋ ಗೊತ್ತಿಲ್ಲ. ಬಟ್ ಅವಳಿಗೂ ಇವನಿಗೂ ಅಜಗಜಾಂತರ ವ್ಯತ್ಯಾಸ. ಓಕೆ. ಮತ್ತೆ ಇನ್ನೊಂದು ಮಗು ಮಾಡ್ಕೊಳ್ಳೋ ಪ್ಲಾನ್ ಇದೆ ನಮ್ಮ, ಯಾಕಂದ್ರೆ ಅಪ್ಪಾ ದೇವ, ನಮ್ಗೆ ಒಂದು ಮದ್ವೆ ಆಗಿ ಸ್ವಲ್ಪ ವರ್ಷ ಆದ್ಮೇಲೆ ಸಮನ್ವಯ ಹುಟ್ಟಿದ್ಲಲ್ವಾ, ಅವಳೊಂದು ಸ್ವಲ್ಪ ದೊಡ್ಡವಳಾಗ್ಲಿ, ಆಮೇಲೆ ನಾವು ಫ್ರೀ ಆಗ್ತೀವಿ ಅಂತ ಅನ್ಕೊಂಡ್ವಿ. ಸೊ ಅಲ್ಲಿವರೆಗೂ ನಾನು ನನ್ನ ಗಂಡ
ಒಂದು ಕೈ ಹಿಡ್ಕೊಂಡು ಒಂದು ವಾಕ್ ಇದುವರೆಗೂ ಹೋಗಿಲ್ಲ ಪೂಜಾ. ಈ ಮಾರ್ಚ್ ಬಂದ್ರೆ ನಮ್ಗೆ 15 ವರ್ಷ ತುಂಬತ್ತೆ ಮದ್ವೆ ಆಗಿ, ಆಯ್ತಾ? ಬಿಕಾಸ್ ಆ ಜವಾಬ್ದಾರಿ ನಮ್ಮನ್ನ ಬಿಟ್ಟೇ ಇಲ್ಲ. ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ನಾವು ಆ ಸ್ಟೇಜಲ್ಲೇ ಇದೀವಿ. ಅಲ್ಲಿಂದ ಮುಂದಕ್ಕೆ ಯಾವಾಗಪ್ಪ ಹೋಗ್ತೀವಿ ಅಂತ. ನಾನು ನನ್ನ ಗಂಡ ಇವತ್ತಿನವರೆಗೂ ಒಂದು ಮೂವಿ ನೋಡಿಲ್ಲ ಪೂಜಾ. ಹೌದಾ? ಹೌದು. 15 ವರ್ಷ. ಅಂದ್ರೆ ಸಮನ್ವಿ ಒಂಚೂರು ಬಿಡೋಳು. ಓಕೆ. ಇವನ್ ಹುಟ್ಟಿದ್ಮೇಲಂತ, ಇವನ್ ಹುಟ್ಟಿ ಇವಾಗ 4 ವರ್ಷ ಆಗಿದೆ, ಒಂದೇ ಒಂದು ಸಿನಿಮಾ ನೋಡಿಲ್ಲ. ಬಿಕಾಸ್ ಅವ್ನ್ ಕೂರಲ್ಲ, ಅವ್ನ್ ನಮ್ಗೆ ಪರ್ಮಿಟ್ ಮಾಡಲ್ಲ ಅವ್ನ್ ನಮ್ಮನ್ನ. ಅಂಡ್ ನಾನ್ ಅವ್ನ ಕಾವಲ್ ಕಾಯ್ತಿದ್ರೆ ಅವ್ರು ಹೋಗ್ತಾರೆ, ಅವ್ರ ಕಾವಲ್ ಕಾಯ್ತಿದ್ರೆ ನಾನು ಹೋಗ್ತೀನಿ, ಇಷ್ಟೇ. ನಾವಿಬ್ರು ದಂಪತಿಗಳ ತರ ಏನು ಮಾಡಕ್ ಆಗ್ತಿಲ್ಲ ಗೊತ್ತಾ. ಸೊ ನಾವಿಬ್ರು ದಂಪತಿಗಳಾಗಿ ಆ ನಾರ್ಮಲ್ ಪಾರ್ಕ್ ಸುತ್ತೋದು, ಅಲ್ಲಿ ಹೋಗೋದು, ಏನಿದ್ರು ಇವನ್ ಜೊತೆ ಸೇಮ್ ಡ್ಯೂಟಿ ಇನ್ ಡಿಫ್ರೆಂಟ್ ಲೊಕೇಶನ್ ಅಷ್ಟೇ ನಮ್ದು. ಹಾಲಿಡೇ ಅಂದ್ರೆ ಏನು, ವೆಕೇಶನ್ ಅಂದ್ರೆ ಅದೇ ಡ್ಯೂಟಿ ಇನ್ ಡಿಫ್ರೆಂಟ್ ಲೊಕೇಶನ್. ದಟ್ ಈಸ್ ಅವರ್ ವೆಕೇಶನ್. ಹರ್ಷೀಗ ಬೇರೆ ಪ್ರಪಂಚನೇ ಸೃಷ್ಟಿ ಮಾಡಿದಾರ ನಿಮ್ಮಿಬ್ಬರಿಗೂ, ಹೇಗೆ ಅಂತೇಳಿ? ಆ ಪ್ರಪಂಚದಲ್ಲಿ ಯಾವ ರೀತಿ ಆಗಿದ್ದೀರಾ ನೀವು? ಹೌದು, ಬೇರೆ ಪ್ರಪಂಚನೇ ಸೃಷ್ಟಿ ಆಗಿದೆ. ಆದ್ರೆ ಆ ಪ್ರಪಂಚದಲ್ಲಿ ನಮ್ಗೆ ಸಾಕಷ್ಟು ಏನಂತೀರ ಡಿಸಪಾಯಿಂಟ್ಮೆಂಟ್ಸ್. ಅಂದ್ರೆ ಹರ್ಷನ್ ನೋಡಿದಾಗೆಲ್ಲ ನಮಗೆ ಬೇರೆ ಒಂದಷ್ಟು ಮೆಮೊರೀಸೇ ಹಾಂಟ್ ಆಗುತ್ತೆ. ಅಯ್ಯೋ, ಇಫ್ ಲೈಫ್ ವಾಸ್ ಪರ್ಫೆಕ್ಟ್, ಎಲ್ಲವೂ ಇದ್ದಿದ್ರೆ ತುಂಬಾ ಚೆನ್ನಾಗಿದ್ದಿರೋದಲ್ವಾ ಲೈಫು ಅಂತ ಅನ್ಸುತ್ತೆ. ಬಟ್ ಇವನು ನಮ್ಮನ್ನ ತುಂಬಾ ಬ್ಯುಸಿಯಾಗಿ ಇಟ್ಬಿಟ್ಟಿದ್ದಾನೆ. ಅಂಡ್ ಯಾವ ಒಂದು ಭಾವನೆನೂ ಅನುಭವಿಸಕ್ ಬಿಡ್ತಿಲ್ಲ. ಏನೋ ಬೇಜಾರಾಗಿದ್ರು ಕೂಡ ಅವ್ನು ಇಮಿಡಿಯೇಟ್ ಆಗಿ ಬಂದು ನಮ್ಮ ಮೇಲೆ ಎಗರ್ಬಿಟ್ಟಿರ್ತಾನೆ. ಸೊ ಆ ಬೇಜಾರಿಂದ ಇಮ್ಮಿಡಿಯೇಟ್ ಆಗಿ ನಾವು ಆಚೆ ಬಂದು ಅವನಿಗೆ ರೆಸ್ಪಾಂಡ್ ಮಾಡಬೇಕು, ಅವನಿಗೆ ರಿಯಾಕ್ಟ್ ಮಾಡಬೇಕು. ಅಂಡ್ ಅವ್ನು ಹುಟ್ಟಿದಾಗ್ಲೂ ಕೂಡ ಐ ವಾಸ್ ವೆರಿ ಸ್ಟ್ರಾಂಗ್ ಅಬೌಟ್ ಇಟ್, ದಟ್ ನಾನು ಯಾವುದೇ ಕಾರಣಕ್ಕೂ ಅವನ ಮುಂದೆ ಅಳೋದಾಗ್ಲಿ, ಕರೆಯೋದಾಗ್ಲಿ, ಅಥವಾ ಆ ಒಂದು ಪೇಯ್ನ್ ಎನರ್ಜಿನ ಅವನಿಗೆ ಪಾಸ್ ಆನ್ ಆಗೋದಾಗ್ಲಿ ನಾನು ಮಾಡಬಾರ್ದು ಅಂತ. ಸೊ ಇನಿಷಿಯಲಿ ನಾನೇನು ತುಂಬ ಕಷ್ಟಪಟ್ಟು ಆ ಅಭ್ಯಾಸ ಮಾಡ್ಕೋತಾ ಇದ್ದೆ. ಈಗ ನನಗೆ ಅದೊಂಥರ ಅದನ್ನ ನಾನು ರೂಢಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ರೈಟ್ ನಾವು ಪ್ರಾಕ್ಟಿಕಲ್, ತುಂಬ ಹೆಚ್ಚು ಪ್ರಾಕ್ಟಿಕಾಲಿಟಿ ಕಾಣುತ್ತೆ ಲೈಫಲ್ಲಿ. ವಾಟ್ ಎವರ್ ಇಟ್ ಈಸ್, ಲೈಫ್ ವಿಲ್ ಸ್ಟಿಲ್ ಮೂವ್ ಆನ್. ವಾಟ್ ಎವರ್ ಇಟ್ ಈಸ್, ನಾವು ತಿಂತೀವಿ, ನಾವು ಮಲಗ್ತೀವಿ, ನಾವು ನಗ್ತೀವಿ. ಡೀಪ್ ಇನ್ಸೈಡ್, ಎಸ್, ನಮ್ದೇನ್ ಪೇನ್ಸ್ ಇರುತ್ತೋ ದಟ್ ಇಸ್ ದೇರ್ ಡೀಪ್ ಇನ್ಸೈಡ್. ಬಟ್ ಅದೊಂಥರ ಮರಗಟ್ಟು ಹೋಗಿದೆ. ಅದನ್ನ ಯಾವಾಗನ ನಾವು ತೀರಾ ಹೋಗಿ ಟಚ್ ಮಾಡಿದಾಗ ಅಷ್ಟೇ ನಮ್ಗೆ ಆ ನೆನಪುಗಳು ಮೆಲುಕು ಹಾಕೋದಂಗೆ ಆಗುತ್ತೆ ಹೊರತು ನಾವು ಆದಷ್ಟು ಅದರಿಂದ ದೂರ ಉಳಿಯೋ ಪ್ರಯತ್ನನೇ ಮಾಡ್ತೀವಿ. ಅಂದ್ರೆ ರೂಪೇಶ್ ಇರೋವಾಗಲಿ, ಹರ್ಷ ಇರೋವಾಗಲಿ, ರೂಪೇಶ್ ನನ್ನ ಹತ್ರ ಆಗ್ಲಿ, ನಾವು ಯಾವ ವಿಚಾರಗಳನ್ನು ಡಿಸ್ಕಸ್ಸೇ ಮಾಡಲ್ಲ ಪೂಜಾ. ಹಳೆಯ ವಿಚಾರಗಳು, ನಮಗೆ ನೋವು ಕೊಡುವಂತಹ ವಿಚಾರಗಳೆಲ್ಲ ವಿ ಅವಾಯ್ಡ್ ಡಿಸ್ಕಸಿಂಗ್ ಸಚ್ ಥಿಂಗ್ಸ್. ಬಟ್ ಎಷ್ಟೋ ಸತಿ ನಾನ್ ನಿದ್ದೆಯಿಂದ ಎದ್ದು ನೋಡಿದಾಗ ರೂಪೇಶ್ ಕಣ್ಣೆಲ್ಲ ಸ್ವೆಲ್ ಆಗೋಗಿರುತ್ತೆ. ಅಥವಾ ಎಷ್ಟೋ ಸತಿ ಅವ್ರು ನನ್ನನ್ನು ನೋಡಿದಾಗ ಮೇ ಬಿ ನನ್ನ ಕಣ್ಣು ಸ್ವೆಲ್ ಆಗಿರುತ್ತೆ. ಬಟ್ ವಿ ಡೋಂಟ್ ಇವನ್ ಕ್ವೆಶ್ಚನ್ ಯಾಕೆ ಹತ್ರ ರಾತ್ರಿ, ಬಿಕಾಸ್ ಇಟ್ ಇಸ್ ಅಂಡರ್ಸ್ಟುಡ್ ವಾಟ್ ವಿ ಬೋತ್ ಆರ್ ಗೋಯಿಂಗ್ ಥ್ರೂ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಜಾಸ್ತಿ ಅದನ್ನ ನಾವು ಕೆದಕಕ್ಕೆ ಹೋಗಲ್ಲ. we are just praying God to give us more and more strength, and we have a purpose right now. Harsh is our main purpose.